ಹಲೋ ಮಕ್ಕಳೇ, ಇವಾಗ ನೋಡಿ ಕ್ವೆಶನ್. ಇದು ಎಕ್ಸಸೈಸ್ ಸೆಟ್ನಲ್ಲಿ ಎಕ್ಸಸೈಸ್ 1.4 ಎಕ್ಸಸೈಸ್ 1.4ನಲ್ಲಿ ಫೋರ್ತ್ ಕ್ವೆಶನ್. ಇಫ್ ಎ ಈಕ್ವಲ್ಸ್ ಟು 1 2 3 4 ಇದೆ, ಬಿ 3 to 6 ಇದೆ, ಸಿ 5 to 8 ಇದೆ, ಡಿ 7 to 10 ಇದೆ. ಓಕೆ, ಇವಾಗ ಹುಡುಕ್ಬೇಕಂದ್ರೆ ಎ ಯೂನಿಯನ್ ಬಿ, ಎ ಯೂನಿಯನ್ ಸಿ, ಬಿ ಯೂನಿಯನ್ ಸಿ, ಬಿ ಯೂನಿಯನ್ ಡಿ, ಎ ಯೂನಿಯನ್ ಬಿ ಯೂನಿಯನ್ ಸಿ, ಇದಿಷ್ಟು ಹುಡುಕ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಎ ಯೂನಿಯನ್ ಬಿ ಇದೆ. ಎ ಯೂನಿಯನ್ ಬಿ ಫಸ್ಟ್ ಬರ್ಕೊಳ್ಳೋಣ. 3 4 ಇದಿಷ್ಟು ಬರ್ಕೊಂಡೆ. ಅದಂತರ ಬಿನಲ್ಲಿ ಮತ್ತು ಎನಲ್ಲಿ 3 4 ಕಾಮನ್ ಇದೆ. ಸೊ ಅದನ್ನು ರಿಪೀಟ್ ಮಾಡೋದು ಬೇಕಾಗಲ್ಲ. 3 4 ಒಂದ್ಸಲ ಬರೆದ್ರೆ ಆಯಿತು. ಆಮೇಲೆ 5 6. ಇವಾಗ ಎ ಯೂನಿಯನ್ ಸಿ ಇವೆರಡ್ರದ್ದು ಇದರೊಳಗೆ 1 2 3 4, ಆಮೇಲೆ 5 6 7 8 ಆಗುತ್ತೆ. ಆಮೇಲೆ ಬಿ ಮತ್ತು ಸಿ ಯೂನಿಯನ್ ಮಾಡಬೇಕಂತೆ. ಬಿಯಲ್ಲಿ 3 4 5 6 ಇದು ಬರ್ಕೊಂಡಿದ್ದೇನೆ. ಆದ ನಂತರ 5 6 ರಿಪೀಟ್ ಆಗೋದು ಬೇಕಾಗಿಲ್ಲ. ಇದನ್ನು 7 8 ಬರ್ಕೊಂಡೆ. ಬಿ ಯೂನಿಯನ್ ಡಿ ಇದನ್ನು ಬರ್ಕೋಬೇಕಂತೆ. ಇದೇನಾಗುತ್ತೆ 3 4 5 6 7 8 9 10. ಏನು ರಿಪಿಟೇಷನ್ ಏನಿಲ್ಲ. ಸೊ ಎಲ್ಲ ಎಲಿಮೆಂಟ್ ಒಂದೊಂದು ಸಲ ಆಕರ್ ಆಗುತ್ತೆ. ಇವಾಗ ನೋಡಿ, ಎ ಯೂನಿಯನ್ ಇಲ್ಲೇನಿದೆ, ಎ ಯೂನಿಯನ್ ಬಿ ಯೂನಿಯನ್ ಸಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ಇದೆ. ಸೊ ಇದರೊಳಗಿರೋದು ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ಇದೇನಾಗುತ್ತೆ 1 2 3 4 ಇದನ್ನು ಬರ್ಕೊಂಡಿದ್ದೀನಿ. ಆಮೇಲೆ ಇದಾದ ನಂತರ 5 6 6 ಆದಮೇಲೆ 7 8. ಎ ಯೂನಿಯನ್ ಬಿ ಯೂನಿಯನ್ ಸಿ ಆಯಿತು. ಎ ಯೂನಿಯನ್ ಬಿ ಯೂನಿಯನ್ ಡಿ ಇದೆ. ಇದನ್ನಿಷ್ಟು ಇವು ಮೂರು ಎ ಬಿ ಡಿ. ಸೊ ಇದೇನಾಗುತ್ತೆ 1 2 3 4 5 6 7 8 9 ಮತ್ತು 10. ಇವಾಗ ಬಿ ಯೂನಿಯನ್ ಸಿ ಯೂನಿಯನ್ ಡಿ. ಈಗ ಏನಾಗುತ್ತೆ 3 4 5 6. ಸಿ ಏನಿದೆ 7 8. ಡಿ ಏನು ಬರುತ್ತೆ 9 10 ಬರುತ್ತೆ. ಸೊ ಇದಿಷ್ಟು ಆಯಿತು ಫೋರ್ತ್ ಕ್ವೆಶನ್ದ ಒಂದು ಥಿಯರಾಟಿಕ್ ಆನ್ಸರ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.